ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಿ. ಇವತ್ತು ನನ್ನ ಮಗಂದು ಹುಟ್ಟಿದಬ್ಬ, ಅವನಿಗೋಸ್ಕರ ಬದನೆಕಾಯಿ ಎಣ್ಗಾಯಿ ಬೇಕಂತೆ. ಅದಕ್ಕೆ ಫ್ರೆಶ್ ಆಗಿತ್ತು ಅಂತ ತೊಗೊಂಡು ಬಂದಿದ್ದೀನಿ. ಬದನೆಕಾಯಿ 1/4 kg ಮೇಲಿದೆ. ಇದು ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೀನಿ. ಇವಾಗ ಬದನೆಕಾಯಿ ಎಣ್ಗಾಯಿ ಮಾಡೋಣ ಬನ್ನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕಡಲೆ ಬೀಜ, ತೆಂಗಿನಕಾಯಿ ಮತ್ತು ಟೊಮೊಟೊ, ಈರುಳ್ಳಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿಕಾಯಿ, ಬಿಳಿ ಎಳ್ಳು. ಈಗ ಮಾಡೋಣ ಬನ್ನಿ. ಬಾಣಲಿ ಇಟ್ಟಿದ್ವಿ, ಅದೇ ಬಾಣಲಿ ಕಾಯಿಲಿ ಈಗ ಎಣ್ಣೆ ಹಾಕಲ್ವ, ಎಣ್ಣೆ ಹಾಕಿದ್ದೀನಿ. ಕಡಲೆ ಆಮೇಲೆ ಹುರ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ. ನಾನು ಮಾಡಿಲ್ಲ ಒಂದ್ಸಲಿನೂ, ಬೇರೆ ಬೇರೆ ಥರ ಮಾಡಿದ್ದೀನಿ. ಎಣ್ಗಾಯಿನ ಕಡಲೆ ಬೀಜ ಎಲ್ಲ ಹಾಕಿ ಮಾಡಿಲ್ಲ. ಇವತ್ತು ಸ್ಪೆಷಲ್ ಮಾಡ್ತಾಯಿದ್ದೀನಿ, ಯಾಕೆಂದರೆ ನನ್ನ ಮಗು ಹುಟ್ಟಿದಪ್ಪ ಅಂತ. ಜೊತೆಗೆ ಗೋಡಂಬಿ ಒಂದು 4, ಒಂದು ಚಕ್ಕೆ, ಒಂದು ಲವಂಗ ಮತ್ತು 2 ಭಾಳ ಟೇಸ್ಟಾಗಿರ್ತದೆ. ಈಗ ಸ್ವಲ್ಪ ಈರುಳ್ಳಿ, ಎಷ್ಟು ಗಮನ ಬರ್ದಾಗಿರುತ್ತೆ. ಈಗಲೇ ಅಷ್ಟೊಂದು ಗಮನ ಇದೆ ಅಂದರೆ ಅದು ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ಭಾಳ. ಈಗ ಇದಕ್ಕೆ ತೆಂಗಿನ ಪೀಸು ಎಲ್ಲನೂ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಏನಪ್ಪ ಅಂದರೆ ನಾವು ಎಣ್ಗಾಯಿನ ಬೇರೆ ಕಡೆ ಎಲ್ಲೆಲ್ಲೂ ತಿಂದಿರ್ತೀನಿ, ಒಂದೊಂದು ಥರ ಒಂದೊಂದು ಟೇಸ್ಟು. ಇವತ್ತು ನನ್ನ ಇಷ್ಟದಲ್ಲಿ ಇಷ್ಟಪಟ್ಟು ಮಾಡ್ತಾಯಿರೋದು ಎಣ್ಗಾಯಿನ. ತುಂಬ ಚೆನ್ನಾಗಿರುತ್ತೆ ಇದು. ನಾನು ಮಾಡಿರಲಿಲ್ಲ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದು ಕೆಂಪಗಾಗಬೇಕು. ನೋಡಿ, ಇದಕ್ಕೆ ಸ್ವಲ್ಪ ಎಳ್ಳು, ಎಳ್ಳು ಹಾಕಿದ್ರೆ ತುಂಬ ಟೇಸ್ಟು. ಮತ್ತು ಎಳ್ಳು ಹೆಲ್ತಿಗೆ ತುಂಬ ಒಳ್ಳೆಯದು. ಜನ ತಿನ್ನಲ್ಲ ಯಾರು, ಸಾಮಾನ್ಯವಾಗಿ ಹಾಕಬೇಕು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಒಂದು ಟೊಮೊಟೊ ದಪ್ಪಗೆ. ಈಗ ಉರಿತಾಯಿದ್ರೆ ಮಟನ್ ಸಾಂಬಾರು ಸ್ಮೆಲ್ ಬರ್ತಾಯಿದೆ ನನಗೆ. ಅಷ್ಟು ಘಮ 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 ಅನ್ನುತ್ತೆ. ಯಾರು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ವಿಡಿಯೋ ನೋಡಿ. ನಾನು ದಿನಕ್ಕೆ ಒಂದೇ ಹಾಕೋದು, ಆದರೆ ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಬೇಗ ಬೇಗ ಮಾಡ್ತೀನಲ್ವ, ಮಾತಾಡಲಿಕ್ಕೆ ಸ್ವಲ್ಪ ಕಷ್ಟ. ಯಾರು ಬೇಜಾರು ಮಾಡ್ಕೊಬೇಡಿ, ನಿಮ್ಮ ಸಹಕಾರನೇ ನಮ್ಗಳಿಗೆ. ಕೊನೆ ತನಕ ವಿಡಿಯೋ ನೋಡಿ, ಯಾರು ಸ್ಕಿಪ್ ಮಾಡಬೇಡಿ. ಇದು ಹುರಿದು ಮಾಡಿದ್ರೆ ಭಾಳ ಚೆನ್ನಾಗಿದೆ. ಒಂದು 5 ನಿಮಿಷ ಆಗಲಿ ನೋಡಿ. ಈಗ ಆಗಿದೆ, ಇದನ್ನ ಹಾರಕ್ಕೆ ಬಿಟ್ಬಿಡೋಣ, ಆಫ್ ಮಾಡೋಣ. ಮುಗಿತು ನೋಡಿ. ಅಷ್ಟರೊಳಗೆ
ಸ್ವಲ್ಪ ತೊಟ್ಟು ಒಂದು ಬದನೆಕಾಯಿ 4 ಭಾಗ ನೋಡಿ ಹೀಗೆ. ತೊಗೋಬೇಕಾದ್ರೇ ನೋಡಿ ತೊಗೊಳ್ಳಿ ಚೆನ್ನಾಗಿರೋದನ್ನ, ಯಾಕೆಂದರೆ ಚೆನ್ನಾಗಿ ಕಾಣುತ್ತೆ, ಒಳಗಡೆ ಹುಳುಕಿರುತ್ತೆ. ಹಚ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಟ್ರೆ ಇದೇನು ಕಹಿ ಬರೋದು, ಎಲ್ಲ ಓಪನ್ ಆಗಿದೆಲ್ಲ ನೋಡಿ. ಅದು ಸ್ವಲ್ಪ ಹೊತ್ತು ನೆನೆಯಲಿ, ನಾವು ಅದನ್ನು ರುಬ್ಕೊಂಬರ. ನೋಡಿ, ನಾವು ಧನಿಯಾ ಪುಡಿ ಮತ್ತು ಮೆಣಸಿನ ಪುಡಿ ಹಾಕಲ್ಲ, ನಮ್ಮ ಮನೆ ಸಾಂಬಾರು ಪೌಡ್ರೆ ಹಾಕೋದು. ಅದು ಮಟನ್ ಸಾಂಬಾರು ಪೌಡ್ರ್. ಈಗ ರುಬ್ಕೊಬಂದ್ಬಿಟ್ಟು ನೈಸಾಗಿ ರುಬ್ಕೊಬಂದಿದ್ದೀನಿ ನೋಡಿ. ಈ ಥರ ತುಂಬ್ಕೋಬೇಕು, ಈ ಥರ. ನಾವು ಬದನೆಕಾಯಿಗೆ ಸ್ವಲ್ಪ ಕುಯ್ಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು ಇಟ್ಟರೆ ಕಹಿ ಬರೋಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಅದು ನಮಗೆ ಗೊತ್ತಿಲ್ಲ. ನಮ್ಮ ಮನೇಲೆಲ್ಲ ಹೀಗೇ ಮಾಡೋದು. ಇದು ನಮ್ಮ ಅಕ್ಕ ಜಾಸ್ತಿ ಮಾಡ್ತಾ ಇರ್ತಾರೆ ಈ ಥರ. ನಮ್ಮ ಮನೇಲಿ ಜಾಸ್ತಿ ಬದನೆಕಾಯಿ ಅಂದರೆ ತುಂಬಾ ಇಷ್ಟ. ನನಗೆ ಬದನೆಕಾಯಿ ಅಂದರೆ ನಿಮಗೆ ಗೊತ್ತು ಅನಿಸುತ್ತೆ, ನಾನು ಯೂಟ್ಯೂಬಲ್ಲಿ ಹಾಕ್ತಾನೇ ಇರ್ತೀನಿ. ಬದನೆಕಾಯ್ದು ಏನಾದರೂ ಒಂದೊಂದು ಮಾಡ್ತಾ ಇರ್ತೀನಿ, ನನಗೆ ತುಂಬ ಇಷ್ಟ. ಈ ಥರ ಇಟ್ಕೋಬೇಕು. ನೋಡಿ, ಎಲ್ಲ ಈ ಥರ ತುಂಬಿಟ್ಕೊಂಡಿದ್ದೀನಿ ನೋಡಿ. ಒಂದು 1/4 kg ಬಂದಿತ್ತು. ಇವಾಗ ಮಾಡೋಣ ಬನ್ನಿ. ನೋಡಿ, ಒಲೆ ಹಚ್ಕೊಂಡಿದ್ದೀನಿ, ಬಾಣಲಿ ಇಟ್ಟಿದ್ದೀನಿ. ಇದಕ್ಕೀಗ ನಾವು ಎಣ್ಣೆ ಹಾಕುವ. ಅದೇ ಬಾಣಲಿ, ಅದೇನು ವಾಶ್ ಮಾಡಲಿಲ್ಲ ನಾನು. ಎಣ್ಣೆ ಕಾಯಿ, ಬೇರೆ ಏನೂ ಹಾಕೋದು ಬೇಡ. ಹಾಗೆ ನೋಡಿ, ಒಂದೇ ಒಂದು ಬಾಟಲು, ಒಂದು ಚಕ್ಕೆ, ಒಂದು ಲವಂಗ ಅಷ್ಟೇ. ಅದು ಸುಮ್ಮನೆ ಗಮನಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಇದ್ದರೆ ನೀವು ಹಾಕ್ಕೊಳ್ಳಿ. ಉಪ್ಪು ಹಾಕಿದ್ದೀನಿ ಸ್ವಲ್ಪ, ಮತ್ತು ರುಬ್ಬೋಗ್ಲೇ ಹಾಕಿದ್ದೆ. ಸ್ವಲ್ಪ ಕಾಯಿ ಈ ಎಣ್ಣೆಲೇ ಬೇಯಬೇಕು ಆಯಿತಾ. ಅದಕ್ಕೆ ಬದನೆಕಾಯಿ ಅಂತ ಹೇಳ್ತಾರೆ. ಮಾಡಿ ಸ್ವಲ್ಪ ಡ್ರೈ ಆಗಲಿಕ್ಕೆ ಮುಚ್ಚುವ. ಖಾರ ಉಂಟಲ್ಲ, ಖಾರ ಸ್ವಲ್ಪ ಹಾಕಿ. ಅದು ಬೇಯಲಿ. ನಾವು ಇದ್ರ ಜೊತೆಗೆ ಚಪಾತಿನಾರ ತಿನ್ಬೋದು, ದೋಸೆನಾರ ತಿನ್ಬೋದು, ರೈಸ್ಗೂ ಬೇಕಾದ್ರೆ ಹಾಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಬೇಯಬೇಕೀಗ. ಇದು ಬೇಯೋವರೆಗೂ ನಾವು ಮುಚ್ಚಿಬಿಡೋಣ. ಆಯಿತು, ನಾನು ತಿರುಗಿಸಿದ್ದೀನಿ. ಮತ್ತು ಮುಚ್ಚಿಟ್ಟುಬಿಟ್ರೆ ಸ್ವಲ್ಪ ಬೇಯುತ್ತೆ. ಬೇಯಲಿ.
ಇದು ಇವಾಗ ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಸಿಮ್ಗೆ ಇಟ್ಕೊಬಿಟ್ರೆ ಚೆನ್ನಾಗಿ ಬೆಂದಿದೆ ನೋಡಿ. ಹಿಂಗೇನಂದರೆ ಸ್ವಲ್ಪ ಒಳಗಡೆ ಹೊಟ್ಟೋಗ್ಬಿಡುತ್ತೆ. ಚೆನ್ನಾಗಿದು ಎಣ್ಣೆ ಬಿಡಬೇಕು. ಸಿಮ್ಮಲ್ಲಿ ಇಟ್ಬಿಡೋಣ. ಆಗಿದೆ, ಸ್ವಲ್ಪ ಹೊತ್ತು ಸಿಮ್ಮಲ್ಲಿ ಇಟ್ಬಿಟ್ರೆ ಆಯಿತು. ತುಂಬ ಸಿಡಿಯುತ್ತೆ ನೋಡಿ. 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ಆಯಿತು. ಈಗ ಆಯಿತು. ಇದಕ್ಕೀಗ ನಾವು ಕೊತ್ತಂಬರಿ ಸೊಪ್ಪು ಮುಗೀತು. ಬದನೆಕಾಯಿ ಬದನೆಕಾಯಿ ರೆಡಿ. ನಮ್ಮ ಮನೇಲಿ ಬದನೆಕಾಯಿ ರೆಡಿ. ಗೊಜ್ಜು ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ, ಭಾಳ ಟೇಸ್ಟಿಯಾಗಿದೆ. ಹೀಗೆ ಇರಬೇಕು. ಚಪಾತಿಗೆ ಮತ್ತು ದೋಸೆಗೆ ಅನ್ನದ ಜೊತೆಲೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಕೊನೆ ತನಕ ವೀಡಿಯೋ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಟ್ಟಲ್ಲಿ ಏನಪ್ಪ ಅಂದರೆ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. ಹೊರಗಡೆ ಹೋಗಿ ಏನೂ ತಿನ್ನೋಕ್ಕೆ ಹೋಗಬೇಡಿ. ನನಗೆ ಹೊರಗಡೆ ಹೋಗಿ ತಿನ್ನೋಕ್ಕೆ ಇಷ್ಟ ಇಲ್ಲ. ನಾನು ದಿನಕ್ಕೆ ಒಂದೇ ವಿಡಿಯೋ ಹಾಕೋಕ್ಕಾಗೋದು, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಏಕೆಂದರೆ ನನಗೆ ರಜಾ ಸಿಗೋದಿಲ್ಲ. ನಾವೇ ಹಾಕ್ಕೋಬೇಕು ರಜಾನ. ಅದರಿಂದ ಒಂದು ವಿಡಿಯೋ ಹಾಕ್ತೀನಿ. ದಯವಿಟ್ಟು ಯಾರು ಮಿಸ್ ಮಾಡದೆ ನೋಡಿ. ಸ್ವಲ್ಪ ತಪ್ಪಾಗಿ ಏನಾದರೂ ತಪ್ಪಾಗಿದ್ದರೆ ಸ್ವಲ್ಪ ನನಗೆ ಹೇಳಿ ಈ ಥರ ಅಂತ. ಥ್ಯಾಂಕ್ ಯು, ಧನ್ಯವಾದ. ಕೊನೆ ತನಕ ವಿಡಿಯೋ ನೋಡಿ.